ಸಿಗುತ್ತೆ. ಪಿಯೆಟ್ರೋ ಡೆಲ್ಲಾ ವೆಲ್ಲೆ ಉಲ್ಲೇಖದಲ್ಲಿ ಈ ದರ್ಬಾರ್ ಹಾಲಿನ ಒಂದು ಉಲ್ಲೇಖ ಮಾಡ್ತಾನೆ. ರಾಜ ಎತ್ತರದ ಆಸನದ ಮೇಲೆ ಕೂತ್ಕೊಂಡಿದ್ದ, ಎದುರುಗಡೆ ಒಂದು ಕತ್ತಿಯನ್ನು ಇಟ್ಟಿದ್ರು. ಅದಕ್ಕೆ ಹಿಂಭಾಗದಲ್ಲಿ ಅಲಂಕಾರ ಮಾಡಿದ್ರು. ಆ ಕಡೆ ಈ ಕಡೆ ಗಣ್ಯರು ನಿಂತ್ಕೊಂಡಿದ್ದರು, ಪರಾಕುಗಳನ್ನು ಹೇಳ್ತಾ ಇದ್ದರು. ಈ ರೀತಿಯಾದಂತಹ ಉಲ್ಲೇಖ ಅದರೊಳಗೆ ಮಾಡ್ತಾನೆ. ಯಾವ ಮಣ್ಣಿನಲ್ಲಿ ಎಷ್ಟರ ಮಟ್ಟದಲ್ಲಿ ಬೆಳೆ ಬೆಳೆಯುತ್ತೆ ಎಂಬುದನ್ನು ಅರಮನೆಯ ಖರ್ಚಿನಲ್ಲಿ ಒಂದೇ ಥರ ಕೃಷಿ ಮಾಡಿಸಿ ಅದರ ಒಟ್ಟು 4 ರೀತಿಯ ಮಣ್ಣನ್ನು ಗುರುತಿಸ್ತಾನೆ. ಅದಕ್ಕೆ ಕರ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದಂಥವನು ಶಿವಪ್ಪ ನಾಯಕ. ನಮ್ಮಲ್ಲಿ ಇಲ್ಲಿ 2 ಬಂದಿದ್ದು ಮಾಹಿತಿ ಸಿಗತ್ತೆ. ಪೀಟರ್ ಮಂಡಿ ವೀರಭದ್ರ ನಾಯಕನ ಕಾಲದಲ್ಲಿ ಬರ್ತಾನೆ. ಅವನು ಒಂಥರ ಸಾತ್ವಿಕ. ಮಾಹಿತಿ ಜಾಸ್ತಿ ಕೊಟ್ಟವನು ಪಿಯೆಟ್ರೋ ಡೆಲ್ಲಾ ವೆಲ್ಲೆ. ಅವನು ಸಾತ್ವಿಕ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವನು ಹೇಳ್ತಿ ಅವನು ಹೊರಡ್ಬೇಕಾದ್ರೆ ಸತ್ತು ಹೋಗಿರ್ತಾಳೆ, ಆ ಹೆಣ ತಗೊಂಡೆ ತಿರುಗಾಡಿದ್ದಾನೆ ಅಂತ. ಕೊನೆಗೆ ಆ ಇಟಲಿಗೆ ಹೋಗಿ ಅವನು ಅದನ್ನು ದಫನ್ ಮಾಡ್ತಾನೆ ಅಂತ ಒಂದು ಹುಚ್ಚ ಅವನು.